ಹೇಳಿದಾಗ ರಾಜ್ಯವು ತನ್ನ ರಾಜ್ಯ ಸ್ಥಾನವನ್ನು ಬಿಟ್ಟು ಎಲ್ಲಿ ಬಂದು ಕುಂತಾನ? ಏನ್ ಕಟ್ಕೊಂಡು ನೋಡಿ ಕುಣಿತಕ್ಕೆ ಯಾರ ಮನೆಗೂ ಕುಣಿತಕ್ಕೆ ಯಾರಿಗೆ ಇಷ್ಟ ಕುಣಿತಕ್ಕ ಮಕ್ಕಳು ಜೋಡಿ ತಕ್ಕ ಕುಣಿಗೆ ಯಾರಿಗೆ ಇಷ್ಟ ಕೈಯಲ್ಲಿ ನೋಡಿ ಯಾರಿಗೆ ನಮ್ಗೆಲ್ಲ ಇಷ್ಟು ಫಸ್ಟ್ ಕ್ಲಾಸ್ ಗಾದಿ ದೊಡ್ಡ ದೊಡ್ಡ ಕಾರ್ಪೆಟ್ಸ್ ಇಂಥ ಕೊಟ್ಟರೆ ನಮ್ಮನೆ ಅವು ಕಾಣೆಗಳು ಹೌದಾ? ಯಾರ ಮನೆಗಳವ ಜೋಳ ಗೋಧಿ ಅಕ್ಕಿ ತರಗತಿ ಎದರಲ್ಲ ಯಾಕೆ ಇದಲ್ವಾ ಪ್ಲಾಸ್ಟಿಕ್ ಚೀಲ ಮತ್ತ. ಆದರೆ ಇವತ್ತು ನಾವು ನಿಮಗೆ ಹೇಳ್ತಕ್ಕಂಥದ್ದು 2 ವಿಷಯ ಅಥವಾ 1 ವಿಷಯ ಅಂತೆ ಮತ್ತೊಂದ್ಸಲ ಬಂದಾಗ ಹೇಳ್ತೇವೆ. ಬರೀ ಗೋಣಿ ತಟ್ಟಂತೆ ಗೋಣಿ ತಟ್ಟಂದ್ರೆ ಇನ್ನೊಂದ್ ಕಡೆ ಹೋದ ಒಂದೊಂದ್ ಕಡೆ ಮತ್ತೆ ಇನ್ನೊಂದು ಗೋಣಿ ತಟ್ಟಂದ್ರೆ ಏನು? ಯಾರಿಗೆ ಬಂದ ಎದರಲ್ಲಿ ತಯಾರು ಮಾಡ್ತಾರೆ ಗೋಣಿ ತಟ್ಟ? ಇಲ್ಲೇ ಗೋಣಿ ಅಂತದ್ದು ಕಮ್ಸೆ ಕಮ್ 50 ವರ್ಷ ಗಾಳಿದ್ದಲ್ಲಿ ಗೋಣಿ ತಟ್ಟೇನ ಎದರಲ್ಲಿ ತಯಾರು ಮಾಡ್ತಾರೆ? ಎದರಲ್ಲಿ ತಯಾರು ಮಾಡ್ತಾರೆ? ಪುಂಡಿ. ಮತ್ತೆ ಪೂರ್ಣದ ಪುಂಡಿ ಅಂದ್ರೆ ಏನಂತ ನೋಡಿ. ಈಗ ಮಕ್ಕಳು ನೋಡ್ಯಾರೆ ಆ ಪುಂಡಿನೇ ಗುಣ ಇಲ್ಲ, ಮತ್ತೆ ಸೆಣ್ ಬಂದಿರ್ತದ, ಸೆಣವಿಗೆ ಮಾಡ್ತಾರೆ. ಆದರೆ ಆ ಗೋಣಿ ತಟ್ಟಿನ ಮಹತ್ವ ಏನದ? ಆ ಗೋಣಿ ತಟ್ಟಿ ಯಾಕೆ ರಾಜ್ಯವನ್ನು ಕಟ್ಟಿಕೊಂಡಿದ್ದ? ಯಾಕೆ ಗೋಣಿ ತಟ್ಟಂತ ಇಲ್ಲಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ? ಹೋದ್ರೆ ಮಾಡಿ ಹೋಗಿ ಹೀಗೆ 3-5 ಹೋದ್ರಲ್ಲ ಹಂಗನ್ಸ್ರಿ. ದೊಡ್ಡವರು ಮೊದಲುಗೊಂಡು ಚಿಕ್ಕವರ ತನಕ ಎಲ್ಲರೂ ಏನು ಗೋಣಿ ತಟ್ಟನು ಎದಕ್ಕೆ ಸುತ್ತಿಕೊಂಡಂತದ? ಎದಕ್ಕೆ ಸುತ್ತಿಕೊಂಡಂತದ ನೋಡಿ ಚಂದ ಕರೆಕ್ಟ್ ಆಗಿ ಸತ್ಯದ ಕರೆಕ್ಟ್ ಹೋದ್ರಿ. ಗೋಣಿ ತಟ್ಟನು ಎದಕ್ಕೆ ಸುತ್ತಿಕೊಂಡಂತದ? ಎಲ್ಲರೂ ಏನಂತದ? ಎದಕ್ಕೆ ಸುತ್ತಿಕೊಂಡಂತದ ನಡುವಂತದ ನೋಡಿ ಚಂದ ಹೋದ್ರಿ. ಅಷ್ಟೇ ಗೋಣಿ ತಟ್ಟನು ನಡ್ಕೊಂಡು ಸುತ್ತಿಕೊಂಡು ಏನ್ ಕೂತಾರ? ಬೂದಿ. ಇವತ್ತು ನಮ್ಮ ಬೂದಿ ಕೂಡ ಇಷ್ಟನೇ. ಬೂದಿನ ಕೂಡ ಮನಸ್ಸಕ್ಕೆ ಯಾರಿಗ ಚಪ್ಪಲಿ ಇದೆ, ಹೊಸ ಬಟ್ಟೆ ಇಟ್ಕೊಂಡ್ರ, ಬೂಟ್ ಇದೆ, ಚರ್ಚಿನ ಆಲಯಕ್ಕೆ ನಾವು ದಿನಸಲ್ ಆಲಯದಾಗ ಹಂಗೆ ಬಂದು ಬೂಟ್ ಹೈಕೊಂಡು ಕೂಡ್ತೇವೆ. ದೇವರ ಮಕ್ಕಳೇ, ದೇವರ ಸನ್ನಿಧಾನದಲ್ಲಿ ಬಂದಿರುವಂತಹ ಪ್ರಿಯ ಸಹೋದರ ಸಹೋದರಿಯರೇ, ಇವರು ಗೋಣಿ ತಟ್ಟನ್ನು ಕಟ್ಟಿಕೊಂಡು ಬೂದಿಯಲ್ಲಿ ಕುಳಿತರು. ಆ ಗೋಣಿ ತಟ್ಟು ಎದರಿಂದ ಮಾಡಲ್ಪಟ್ಟಿತ್ತು? ಆ ಗೋಣಿ ತಟ್ಟನ್ನ ನೋಡಿ, ಗೋಣಿ ತಟ್ಟು ಒಂಟೆಯ ನನ್ನನ್ನು ನಾನು ದೇವರಿಗೆ ಸಮರ್ಪಿಸಬೇಕು, ನನ್ನ ಕುಟುಂಬ ಕಾಪಾಡಬೇಕು, ನನ್ನ ಧರ್ಮ, ನನ್ನ ಈ ಕುಟುಂಬ, ಈ ಸಭೆ, ಈ ಊರು ಕಾಪಾಡಬೇಕಂದ್ರೆ ಮೊದಲು ನಾವು ಏನ್ ಮಾಡಬೇಕಾಗಿದೆ? ಗೋಣಿ ತಟ್ಟನ್ನು ಕಟ್ಟಿಕೊಂಡು ಎಲ್ಲಿ ಕೂತ್ಕೊಳ್ಬೇಕು? ಬೂದಿ. ಬೂದಿ ಅರ್ಥ, ಬೂದಿ ಅಂದ್ರೆ ಏನು? ಪರಿಶುದ್ಧ, ಪರಿಶುದ್ಧತೆ, ಪವಿತ್ರಾತ್ಮನ ಅಭಿಷೇಕ. ಎಲ್ಲರೂ ಒಲೆಗ ಒಲಿಬೇಕಾದ್ರೆ ಏನಿಸ್ತಾರೆ? ಒಲೆ ನೋಡ್ರಿ ಕಟ್ಟಿ ಎಷ್ಟು ಜನ ನೋಡ್ರಿ ಕಟ್ಟಿ ಯಾರಿಗೂ ಕಟ್ಟಿ ಕೊಡೋದಂದ್ರೆ ಹುಡುಗರು ಹೆಂಗಿರ್ತದೆ ಕಟ್ಟಿ? ನೋಡಿರಿ ಆ ಕಟ್ಟಿ ಕೈ ಇರಲಿ, ಸೈ ಇರಲಿ, ಮುಳ್ಳಿರಲಿ, ಮುಳ್ಳಿರದೇ ಇರಲಿ, ತನ್ನನ್ನು ತಾನೇ ಮಾಡ್ಕೊಳ್ತದ್ರಿ, ಬರಿದು ಮಾಡಿಕೊಂಡು ಉರಿದು ಹೋಗ್ಬೋದು. ಅದರಲ್ಲಿರ್ತಕ್ಕಂಥ ಎಲ್ಲ ಒಳ್ಳೆ, ಅದರಲ್ಲಿರ್ತಕ್ಕಂಥ ಎಲ್ಲ ಕೈತನ ಎಲ್ಲ ಸಿಟ್ಟು ಹೋಗ್ತಲ್ಲ. ಅದೇನಾಗ್ತದ? ಅದರಲ್ಲಿರ್ತಕ್ಕಂಥ ಎಲ್ಲ ಕೆಟ್ಟ ಗುಣಗಳು ಶುದ್ಧ ಆಗ್ತದೆ. ಆ ಬೂದಿಯ ಪರಿಶುದ್ಧತೆ ನನ್ನಲ್ಲಿರುವಂತ, ನನ್ನ ಬೇಕಾದಲ್ಲಿರುವಂತ, ನಾನು ನೋಡುವಂತ ಕಣ್ಣುಗಳು, ಕೆಲಸ ಮಾಡುವಂತ ಕೈಗಳು, ಹೋಗುವಂತ ಚಲಿಸುವಂತ ಕಾಲುಗಳು ಹೆಂಗವ? ಯಾಕಂದ್ರೆ ನಡೆದವ, ಏನ್ ಮಾಡತ್ತವ? ದೇವ್ರ ಕಾರ್ಯ ನಡೆದವ. ಒಳ್ಳೆ ಬೈಬಲ್ ಓದುವಂತ ಕಣ್ಣುಗಳು ಕೆಲಸ ಮಾಡತ್ತವ. ಬರೀ ಮೊಬೈಲ್
ಏನಾರ ಐತ್ರಿ, ಇವೆಲ್ಲ ಇದು ಸೇರಲ್ಲ. ಕಳ್ಕೊಂಡು ಕಾರ್ಪೆಟ್ ಹಚ್ಕೊಂಡು ಭರ್ತಿ ಮಾಡ್ತೀವಿ. ಇವತ್ತು ಎಂತೆಂತ ದೇವರು ಆಸನ ಕೊಟ್ಟಿದ್ದ ನೋಡಿ. ಕೂಡ್ಲಿಕ್ಕೆ ಕುರ್ಚಿ, ಮಲಗಲಿಕ್ಕೆ ಬೆಡ್, ಹಚ್ಕೊಳ್ಳಿಕ್ಕೆ ಒಳ್ಳೆ ಕನ್ನಡಿಗಳು ಯಾರು ಕೊಟ್ಟಿರಲ್ಲ. ಹಾಗಾದ್ರೆ ನಾವು ಪಶ್ಚಾತ್ತಾಪ ಪಡ್ತಾ ಇದ್ದೇವ? ದೇವರಿಗೆ ನೀನು ಕೊಟ್ಟಿರುವುದು ಎಲ್ಲ ಇದು ನಿನ್ನಿಂದಲೇ ನಾನು ಉಳಿಯುವುದು. ಈ ಭೂಮಿಯಲ್ಲಿ ಜೀವಿಸತಕ್ಕಂಥದ್ದು ನಿನ್ನ ಕೃಪೆ. ಅರಸನು ತನ್ನ ಅರಸನ ಬಟ್ಟೆಗಳನ್ನ ಹರಿದುಕೊಂಡು ಗೋಣಿತಟ್ಟನ್ನು ಕಟ್ಟಿಕೊಂಡು ಭೂಮಿಯಲ್ಲಿ ಒಂದು ಬೂದಿಯನ್ನ ಮೈಯೆಲ್ಲ ವರ್ಷಗಳು ಬೂದಿಯಿತ್ತು. ಇವತ್ತು ನಾನು ಯೇಸುವಿನ ಮಗನಾಗಿದೆ, ಕ್ರೈಸ್ತನೆನಿಸಿಕೊಂಡು ದೇವರ ಸತ್ಯವೇದ ಹಿಡಿದುಕೊಂಡು ಓಡಾಡ್ತೇವೆ. ಸತ್ಯವೇದ ಒಂದಿನ ಬಿಚ್ಚಲತ್ತೇವ. ಇವತ್ತು ಕರಪತ್ರಗಳು ತಂದಿದ್ದೇವೆ. ಈ ಕರಪತ್ರಗಳು ನೋಡಿದಾಗ ಆಗಬೇಕು. ಅದರಲ್ಲಿರುವುದನ್ನು ತಿಳ್ಕೊಂಡ್ರೆ ಓದಿ ಎಲ್ಲ ಭಂಡಾರ ಭರ್ತಿ ಮಾಡಿಕೊಳ್ಳ್ರಿ. ಊಟ ಮಾಡುವಾಗ ಕಿಲಿ ಬರೋದಂತ ತಿಂತೇವೆ. ಇದೇನು ಇತ್ತಂದ್ರೆ ಆಯ್ತು. ಇನ್ನ ಎಲ್ಲರೂ ಒಂದು ತುಟ್ಟಿ ಅಂದ್ರೆ ಇನ್ನ 4 ತುಟ್ಟಿ, ಇನ್ನ 4 ಪೀಸ್ ಅಂತ. ಹೌದಾ? ಅಂತೇವಿಲ್ಲ ಹೇಳಿ. ಪೂರ ಇತ್ತಂದ್ರೆ ಮತ್ತೆ ನೀರು ಕೊಡಲಿಕ್ಕೆ ಜಾಗ ಇಲ್ಲ. ತಿಂತೇವಲ್ಲ ಹೇಳಿ. ದೇವರ ಮಾತೆ ಬೇಯಿಕೊಂಡು ಜನ ನಿಂದ್ರೆ ಜನ ವಾಕ್ಯ ಹೋಗ್ತೇವೆ, ಟಿವಿ ಬಂದ್ ಮಾಡಂತೇವೆ. ಮಾಡ್ತೇವಿಲ್ಲ ಹೇಳಿ. ಬೈಬಲ್ ಹಿಡಿದ್ರಾಯ್ತು ನಿಂತಿ. ಯಾಕ ಆ ಸೈತನ ಏನ್ ಮಾಡ್ತಾನ? ಈ ಮಗಳು ಈ ಮಗ ನನ್ನ ಕಡೆ ಬರಬಾರ್ದ ಅಂತ ಕಡೆ ನಿಂತಿದ್ದ. ಅದಕ್ಕೆ ವಿರುದ್ಧವಾಗಬೇಕು ಪ್ರಿಯರೇ, ವಿರುದ್ಧವಾಗಿ ನಾವು ಪ್ರಾರ್ಥಿಸಬೇಕು. ಮಳ್ಕಲ್ಲಿ ಎಷ್ಟು ಜನ ಮಳ್ಕಲ್ ಹೋಗ್ತಾ ಇದ್ದೀವಿ, ಎಷ್ಟು ಜನ ಮಳ್ಕಲ್ಲಿ ಕಾಯಿಗಟ್ಟ ನನಗಾಗಿ ಯೇಸು ಕ್ರಿಸ್ತನ ಮಳೆಗಾಲ ಊರುತ್ತಾ, ಕವೇರಿ ಇರುತ್ತಾ, ಕಲ್ಲು ಮುಳ್ಳಲ್ಲಿ ನಡೆಯುತ್ತಾ, ತಲೆ ಮೇಲೆ ಮುಳ್ಳಿನ ಕೆರೆಟು ಇಟ್ಕೊಂಡು ನಾವು ಇವತ್ತು ಟೈಮ್ ಮಾಡ್ತೀವಿ. ಇಟ್ಕೊಂಡು ಯಾರು ಕೊಟ್ಟರೆ ಇದೆಲ್ಲ ದೇವರು ಸ್ತೋತ್ರ ಮಾಡ್ತೇವ. ಸಹೋದರ ಸಹೋದರಿ, ಯಾಕಿಷ್ಟು ಒತ್ತಿ ಹೇಳುತ್ತೇನೆಂದರೆ ಪೌಲನು ಒತ್ತಿ ಹೇಳೋದಕ್ಕೆ ಅವನಾಗಿ ಹೇಳಿದ. ಇದ್ದಿದ್ದಾಗ ಹೇಳಬೇಕು ವಾಕ್ಯ, ಅವಾಗ ಮಾತ್ರ ಜನರ ಕಣ್ಣು ಬರ್ತೇವೆ. ಅನ್ಸ್ಕೊತೆ ಹೇಳೋದಲ್ಲ. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ತೇವ. ಈ ಗೋಣಿ ತಟ್ಟಂದರೆ ಒಂಟೆ ಕೂದಲಿನಿಂದ, ಒಂಟೆ ಚರ್ಮದಿಂದ ಮತ್ತು ರೇಖೆಯ ಚರ್ಮಗಳಿಂದ ಮಾಡಲ್ಪಟ್ಟಿದ್ದ. ಅದು ವಿಕಾರವಾಗಿ ಕಾಣಿದ್ರು ಕೂಡ ಜನರು ನೋಡಲಂತಲ್ಲ. ನನ್ನ ಮನಸ್ಸು ದೇವರಿಗೆ ಸಮರ್ಪಿಸುತ್ತೇನೆ, ತಕ್ಕಿನ ಮನವೊಳಗಾಗಿ ದೇವರ ಮುಂದೆ ತಗ್ಗಿಸಿಕೊಳ್ತಕ್ಕಂಥದ್ದೇ ಆ ಗೋಣೆ ತಟ್ಟು. ಇವತ್ತು ಗೋಣೆ ತಟ್ಟಲ್ಲಿ ಕುಂತಾರಂತ ಹೀಯಾಳಿಸ್ತಾರೆ. ಒಲಿದಾಗ ಅಡಿಗೆ ಮಾಡಿ ನೀವು ಹೋಗ್ತೀರಿ ಮನೆ, ಆ ಒಲಿದಾಗ ಏನೋ ಬಂದು ಕೊಡ್ತದ. ಏನ್ ಬಂದು ಕೊಡ್ತಾರೆ ನೋಡ್ರಿ, ಮತ್ತೆ ಕೊಡ್ತಾರೆ. ಮೊದಲನೇದಾಗಿ ನಾಯಿ ಮತ್ತೆ ಕೊಡ್ತಾರೆ. ನೋಡ್ರಿ, ಇವತ್ತು ನಾವು ನಾಯಿಗಳಾಗಿದ್ದೇವ, ಬೆಕ್ಕುಗಳಾಗಿದ್ದೇವ, ಅವು ಎಷ್ಟು ಹೆಚ್ಚು ಕೊಟ್ಟು ಆರಾಮ್ಸೆ ನೋಡ್ತೀರಿ. ಆ ಬೂದಿಯ ಮನಸ್ಸು ನಮಗಿದೆಯಾ? ಆ ಗೋಡೆ ತಟ್ಟು ಕಟ್ಟಿಕೊಂಡಂತ ಪಶ್ಚಾತ್ತಾಪದ ಹೃದಯಗಳಲ್ಲಿ ನಾವು ಬರ್ತಿದ್ದೇವ. ನನಗೆ ನೋಡ್ಬೇಡ್ರಿ, ಇಲ್ಲಿ ನೋಡ್ಬೇಡ್ರಿ. ಯಾರ ಮಾನವ ಲೋಕದ ಮನುಷ್ಯರು ಮನುಷ್ಯನಿಗೆ ಸಹಾಯ ಮಾಡ ಶಕ್ತರಲ್ಲ, ದೇವರು ತಾನೇ ನಮಗೆ ಸಹಾಯ ಮಾಡ ಶಕ್ತ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ಈ ರಾತ್ರಿ ವೇಳೆಯಲ್ಲಿ ಊರಿನ ಊರಿಗೆ ಯಾಕೆ ಹೇಳಬೇಕು ಅಂದ್ರೆ ದೇವರ ಯಾರಾಗ ವಾಕ್ಯ ಸಾರುವಂತ ಹಂಬಲ. ನಾನು ಚೆನ್ನಾಗಿದ್ದೇನಲ್ಲ, ನನ್ನ ಹಾಗೆ ಇನ್ನೊಬ್ರು ಚೆನ್ನಾಗಿದೆ. ನಾನು ವಾಕ್ಯ ಕೇಳಿದ್ರಲ್ಲ, ಇನ್ನೊಬ್ರು ವಾಕ್ಯ ಕೇಳಬೇಕು. ನಾನು ವಾಕ್ಯ ಓದಿಕೊಂಡು ತಿಳಿದುಕೊಂಡಲ್ಲ, ಇನ್ನೊಬ್ರು ಓದಿ ತಿಳಿದುಕೊಳ್ಬೇಕು. ಇದರಲ್ಲಿರ್ತಕ್ಕಂಥ ಗೂಢಾರ್ಥವನ್ನು ತಿಳಿಸ್ಕೊಳ್ಬೇಕು. ಅವ್ರು ಕೇಳಬೇಕು, ಅವ್ರು ಕೇಳಬೇಕು. ಅದೇ ನಮ್ಮ ಉದ್ದೇಶ. 4 ವರ್ಷಗಳಿಂದ ಆರಾಧನೆ ನಡೆಸ್ತಾ ಇದ್ದೇನೆ. ಬೆಳಗಿನ ಜಾವದಲ್ಲಿ 5 ರಿಂದ 6 ಗಂಟೆಗೆ. ಎಷ್ಟು ಜನ ಕೆಲವರು ಬಂದಿರಿದ್ದಾರೆ, ಕೆಲವರು ಬಂದಿರಿ ಸ್ವಲ್ಪ ದಿವಸ. ಇಷ್ಟ ಇರುವುದಾದರೆ ಕಾಲ್ ಮಾಡಿ. ಎವ್ರಿ ಡೇ, ಪ್ರತಿ ದಿವಸ 5 ರಿಂದ 6 ವರ್ಷ ತನಕ ಸುಮಾರು 200 ರಿಂದ 400 ಜನ ಸೇರ್ತಾರೆ. ಸಹೋದರ
ಇವರು ಅನೇಕ ಜನರು ರಕ್ಷಣೆ ಹೊಂದಿದ್ದಾರೆ. ದೇವರ ವಾಕ್ಯ. ಪಶ್ಚಾತ್ತಾಪ ಹೃದಯ, ಪಶ್ಚಾತ್ತಾಪ ಹೃದಯ. ಅರಸನು ಕೇಳಿ ಬೂದಿಯಲ್ಲಿ ಕುಳಿತನು, ಅವನು ಮಾತ್ರ ಕುಳಿತಿಲ್ಲ. ಅವನ ಜೊತೆಲಿರುವಂತ ಎಲ್ಲ ಪಟ್ಟಣದ ಚಿಕ್ಕವರಿಂದ ದೊಡ್ಡವರವರೆಗೆ ಪಶು ಪಕ್ಷಿಗಳು ಸಹ ಏನು ತಿನ್ನದೆ ಏನು ಕುಡಿಯದೆ ಏನ್ ಮಾಡಿದವು? ಉಪವಾಸ. ರಾತ್ರಿ ವೇಳೆ 1ನೇ ಅರಸುಗಳ ಪುಸ್ತಕದಲ್ಲಿ ನೋಡ್ತಾ ಇದ್ದೆ. 1ನೇ ಅರಸುಗಳ ಪುಸ್ತಕ 20ನೇ ಅಧ್ಯಾಯ 31ನೇ ವಚನ ಹೀಗೆ ಹೇಳ್ತಾನೆ, ಅಲ್ಲಿ ಅವನ ಸೇವಕರು ಅವನಿಗೆ, ಇಸ್ರಾಯೇಲ್ಯರ ಅರಸರು ದಯವುಳ್ಳವರೆಂದು ನಾವು ಕೇಳಿದ್ದೇವೆ, ಆದ್ದರಿಂದ ಸೊಂಟಕ್ಕೆ ಗೋಣಿ ತಟ್ಟು ಕಟ್ಟಿಕೊಂಡು ತಲೆ ಮೇಲೆ ಹಗ್ಗವನ್ನಿಟ್ಟುಕೊಂಡು ಅರಸನ ಬಳಿಗೆ ಹೋಗುತ್ತಾರೆ. ಹಳ್ಳಿ ಕಡೆ ಜನ ಏನ್ ಮಾಡ್ತಾರೆ? ವಿಧೇಯತ್ವ ತೋರಿಸ್ತಾರೆ. ಅರಸರಿಗೆ ವಿಧೇಯತ್ವ ತೋರಿಸ್ತಾರೆ. ಸಮಪಾಲಕರಿಗೆ ಏನ್ ಮಾಡ್ತಾರೆ? ಮರ್ಯಾದೆ ತೋರಿಸ್ತಾರೆ. ಗೋಣಿ ತಟ್ಟನ್ನು ಕಟ್ಟಿಕೊಂಡು ತಲೆ ಮೇಲೆ ಹಗ್ಗ ಇಟ್ಟುಕೊಂಡು ಅರಸನ ಬಳಿಗೆ ಯಾಕೆ ಬಂದರವರಂತಂದ್ರ, ತಮ್ಮನ್ನು ತಾವು ಇನ್ನು ಮುಂದೆ ಕೆಟ್ಟತನಕ್ಕೆ ಹೋಗಲವು, ಕೆಟ್ಟ ಕೃತ್ಯ ಮಾಡಲ್ಲ, ಆದ್ದರಿಂದ ನಾವು ಅರಸನ ಹತ್ರ ಹೋಗಿ ನಾವು ಬೇಡಿಕೊಳ್ಳೋಣ ಅಂತ ಹೇಳಿದು ಅಲ್ಲಿರ್ತಕ್ಕಂಥ ಕೃತ್ಯರು ಸಾಮುವೇಲನ ಅರಸನ ಹತ್ರ ಬಂದು, ಇಸ್ರಾಯೇಲರು ಬಂದು ಆತನ ಮುಂದೆ ಕಟ್ಟಿ ಅದರ ಗೋಣಿ ತಟ್ಟು ಕಟ್ಟಿಕೊಂಡು ತಲೆ ಮೇಲೆ ಹಗ್ಗ ಇಟ್ಕೊಂಡು ಬಗ್ಗಿದವರಾಗಿ ಅರಸನ ಬಳಿ ಹೋಗ್ತಾರೆ. ಇವತ್ತು ನಾವು ನೀವು ದೇವರ ಸನ್ನಿಧಾನಕ್ಕೆ ಬರುವಾಗ ಹೆಂಗೆ ಬರ್ತಾ ಇದ್ದೇವೆ? ತಗ್ಗಿದ ಮನೋಹರರಾಗಿ ಬರ್ತಾ ಇದ್ದೇವಾ, ಅಥವಾ ನನ್ನನ್ನು ನಾವೇ ಶ್ರೇಷ್ಠ ಎಂಬುದಾಗಿ ತಿಳಿದುಕೊಂಡು ಬರ್ತಾ ಇದ್ದೇವೆ? ಪ್ರಿಯರೇ, ಲೋಕದಲ್ಲಿ ನಾನು ನೀನು ಎಷ್ಟುವರೆ ಜೀವಿಸಬಹುದು? ಸಾಧ್ಯವಾದ 70 ಬಲ ಹೆಚ್ಚಿದರೆ 80. ಇನ್ನು ದೇವರು ಬಲ ಕೂಡಿಸಿದ ಇಸ್ಕೇನಾಗಿ ಬಲ ಕೂಡಿಸಿದ್ರೆ ಇನ್ನೊಂದು 15 ವರ್ಷ. ಹೌದಾ? ಬಹಳ ವರ್ಷ 50 ವರ್ಷ ಅಷ್ಟೇ. ಅದಾದ್ಮೇಲೆ ಶೈಲಿನ ಮಣ್ಣಿಂದ ಬಂದಿದ್ದು ನನಗೆ ಸಾಂಬ್ರೆ ಹಾಕ್ತಾರೆ. ಏಸ್ಬಿಟ್ಟು ಅಲ್ಲಿಗೆ ಸಮಾನ ಇದ್ದರು. ಅದು ಇರುವ ತನಕ ನನ್ನ ಹೃದಯ ದೇವರೇ, ನನ್ನ ಹೃದಯದಲ್ಲಿ ನಾನು ಪಶ್ಚಾತ್ತಾಪ ಪಡುತ್ತೇನೆ. ಪಶ್ಚಾತ್ತಾಪ ಹೃದಯವಾಗಿ ಪ್ರತಿ ದಿವಸ ಆಲಯಕ್ಕೆ ಬರ್ತೇನೆ, ಪ್ರತಿ ದಿವಸ ಇತರರಿಗಾಗಿ ಪ್ರಾರ್ಥಿಸ್ತೇನೆ ಅನ್ನುವಂತ ಆ ಪದ ದಯಮಾಡಿ ಜ್ಞಾಪಕದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಬೇಡ್ರಿ. ನಮ್ಮ ಸಮಾಜ, ನಮ್ಮ ಈ ಸಭೆ, ಬರೀ ನಮ್ಮ ಈ ಸಮಾಜ, ನಮ್ಮ ಊರು, ನಮ್ಮ ಕುಟುಂಬ, ನಮ್ಮ ಸಭಾಭಾಗ, ಇಡೀ ನಮ್ಮ ಕರ್ನಾಟಕ ಎಲ್ಲರೂ ಸೇವೆ ಮಾಡ್ತಾರೆ. ಗೋಸ್ಕರವಾಗಿ ಟ್ರೈನಿಂಗ್ ಆಗಿದೆ. ಸುವಾರ್ತೆ ಸಾರುವಂತವರ ಹಕ್ಕುಗಳು, ಅದಕ್ಕಾಗಿ ಟ್ರೈನಿಂಗ್ ನಮಗೆ ಕೊಟ್ಟಿದ್ದಾರೆ. ಬೀದರ್ ಜಿಲ್ಲೆಗಾಗಿ, ಕರ್ನಾಟಕ ರಾಜ್ಯಕ್ಕಾಗಿ, ಭಾರತ ದೇಶಕ್ಕಾಗಿ ಪ್ರಾರ್ಥಿಸಬೇಕು. ಸುವಾರ್ತೆ ದಿನವೆಲ್ಲ ಮುಂಜಾನೆ 10 ಗಂಟೆಯಿಂದ ಟ್ರೈನಿಂಗ್ ಮುಗಿಸ್ಕೊಂಡು ಇನ್ನೊಂದು ಕಡೆ ಸಂದೇಶ ಮುಗಿಸ್ಕೊಂಡು ನಿಮ್ಮ ಕಡೆ ಬಂದಿದ್ದೀವಿ. ಮತ್ತೆ ಇನ್ನೊಂದು ಕಡೆ ಹೋಗೋದು. ಊಟ ಏನು ಮಾಡಿದ್ರೆ ಹೇಳ್ರಿ, ನಾವು ಕೊಡುವಂಥದ್ದು ಏನಿದು? ಕೊಡುವಂಥದ್ದು ಏನು? ಆತ್ಮಿಕ. ಈ ದೈಹಿಕ ಆಹಾರಕ್ಕಾಗಿ ಓಡ್ಬೋದಾಗಿತ್ತು ಮನೆ, ಇಲ್ಲಪ್ಪ ಸಾಕು ಬಂದೆ ಅಂದ್ರೆ ಕುರಿಗಳು ಕಾಯ್ತಾ ಇರ್ತಾರೆ. ಒಂದು ವಾಕ್ಯ, ಒಂದೇ ವಾಕ್ಯ ಒಂದು ಕಿವಿಯಲ್ಲಿ ಬಿಡುವಾಗ ರಕ್ಷಣೆ ಮಾರ್ಗಕ್ಕೆ ಬರುವುದು ಈ ಧ್ವನಿ ಸುರುಳಿ ಮೂಲಕವಾಗಿ. ಎಷ್ಟೋ ಜನರು ವಾಕ್ಯ ಕೇಳ್ತಾ ಇರ್ಬೋದು, ತಮ್ಮ ಕುಟುಂಬದಲ್ಲಿ ಉಳಿದ ವಾಕ್ಯ ಕೇಳ್ತಾ ಇರ್ಬೋದು, ಆದರೆ ಈ ವಾಕ್ಯವು ಅವರ ದಾರಿ ದೀಪವಾಗಬಹುದು. ಅದಕ್ಕೆ ದಾವೀದನು ಬರೆದ ಕೀರ್ತನೆ 119ನೇ ಅಧ್ಯಾಯ 105ರಲ್ಲಿ ಏನ್ ಹೇಳ್ತಾನೆ? ನಿನ್ನ ವಾಕ್ಯವನ್ನು ಕಾಲಿಗೆ ಮಾರ್ಗಕ್ಕೆ. ಹಲ್ಲೆಲೂಯ, ಹಲ್ಲೆಲೂಯ, ಓ ಯೇಸು ಮಸೀಹಿ. ಹಾಗಾದ್ರೆ ಗೋಣಿ ತಟ್ಟದ ಅರ್ಥ ಇದೆ ಈಗ. ಗೋಣಿ ತಟ್ಟದ ಅರ್ಥ ಇತ್ತು. ಗೋಣಿ ತಟ್ಟದ ಏನು? ಪಶ್ಚಾತ್ತಾಪ. ಗೋಣಿ ತಟ್ಟಿನ ಅರ್ಥ ಪಶ್ಚಾತ್ತಾಪ. ಅದನ್ನ ನಾವು ಸುತ್ತುಕೊಳ್ಳಕ್ಕೆ ಇಷ್ಟಪಡೋದಿಲ್ಲ, ಹರಿದ ಬಟ್ಟೆಗಳನ್ನು ಹಾಕಿಕೊಳ್ಳಕ್ಕೆ ಇಷ್ಟಪಡೋದಿಲ್ಲ. ನಾವು ಚಿಕ್ಕವರಿದ್ದಾಗ ವರ್ಷಿ ಒಂದೇ ಬಟ್ಟೆ ಸಿಗ್ತಿತ್ತು. ನಮ್ಮ
ತಂದೆಯವರು ಕಷ್ಟಪಟ್ಟು ಒಂದೇ ಜೋಡಿ ಬಟ್ಟೆ, ಅದು ಕ್ರಿಸ್ಮಸ್ ಹಬ್ಬದ ಮಾತು. ಕ್ರಿಸ್ಮಸ್ ಹಬ್ಬ ಬಂದರೆ ನಾವು ಬಟ್ಟೆ ತರಿಸೋದು, ಅದು ಕಷ್ಟಪಟ್ಟು. ಈಗ ವರ್ಷದಲ್ಲಿ ಎಷ್ಟು ಯಾಕಂತದ್ರಿ ಕ್ರಿಸ್ಮಸ್ ಹಬ್ಬ, ನ್ಯೂ ಇಯರ್, ಬರ್ತ್ಡೇ, ಮತ್ತು ಮನೆಯಾಗ ವೆಡ್ಡಿಂಗ್ ಆನಿವರ್ಸರಿ, ಮತ್ತೆ ಯಾರ ಮಕ್ಕಳು ತೊಟ್ಟು ಬಿಟ್ಟು ಅದು ಇದು ಹೆಸರು ತಿಂಗಳಿನ ಬಡ್ಡೆ ಆಗ್ಲಬೇಕು. ಆದ್ರೆ ದೇವರ ಮುಂದೆ ನಾವು ಯಾರಿಗಾದ್ರೂ ದಾನ ಮಾಡಿದ್ದೇವೆ, ದೇವರಿಗೆ ಇಷ್ಟು ಬಟ್ಟೆ ಕೊಟ್ಟಿದ್ದೀವಿ, ಇದೊಂದು ಇನ್ನೊಬ್ಬರಿಗೆ ದಾನ ಕೊಡಂತ ಎಲ್ಲರೂ ಕೊಟ್ಟಿದ್ದೋ. ಮನಸ್ಸು ಮಾಡೋಣ, ಒಂದು ಇಲ್ಲಾಂದ್ರೆ ಅರ್ಧ ಕೊಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಒಬ್ಬರು ಕಷ್ಟದಲ್ಲಿದ್ದಾನೆ, ನನ್ನ ಹತ್ರ ಎಷ್ಟೊಂದಷ್ಟು ಸಹಾಯ ಮಾಡೋಣ. ಈ ಪಶ್ಚಾತ್ತಾಪ, ಪ್ರಿಯ ಸಹೋದರ ಸಹೋದರಿಯರೇ, ಈ ರಾತ್ರಿ ಸಮಯದಲ್ಲಿ ಒಂದು ವಾಕ್ಯ ಹೇಳಿ ನಾನು ಮುಗಿಸಲಿಕ್ಕೆ ಇಷ್ಟಪಡ್ತೇನೆ. 2ನೇ ಅರಸುಗಳ ಪುಸ್ತಕ 19ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುವಾಗ, ಹಿಜ್ಕೀಯನಿಗೆ 15 ವರ್ಷ ಗುಡಿಸಲ್ಪಟ್ಟಿದ್ದವು. ಹಿಜ್ಕೀಯನು ಅದನ್ನು ಕೇಳಿ ಏನ್ ಮಾಡ್ತಾನೆ ಅಂದರೆ ಬಟ್ಟೆಗಳನ್ನು ಹಾಕಿಕೊಂಡು ಗೋಣಿ ಕಟ್ಕೊಂಡು ಏನ್ ಮಾಡ್ತಾನೆ, ಎಲ್ಲಿ ಹೋಗ್ತಾನ್ರಿ? ನಾವೆಲ್ಲಿ ಬಂದಿದ್ದೇವೆ ಈಗ? ಏನ್ ಕಟ್ಕೊಂಡು ಬಂದಿದ್ದೇವೆ? ಒಳ್ಳೆ ಬಟ್ಟೆ ಹಾಕೊಂಡು ಬಂದಿಲ್ಲ, ದೇವರ ಬಟ್ಟೆ ಕೊಟ್ಟಿದ್ದ ಬಟ್ಟೆ ಹಾಕೊಂಡು ಬಂದಿದ್ದೇವೆ. ಆದರೆ ಒಳ್ಳೆ ಬಟ್ಟೆ ಹಾಕೊಳ್ರಿ, ಪಶ್ಚಾತ್ತಾಪಕ್ಕೆ ಗೋಣಿ ಕಟ್ಕೊಳ್ರಿ. ಒಳ್ಳೆ ಬಟ್ಟೆ ಹಾಕೊಳ್ರಿ, ನಿಮ್ಮ ಹೃದಯಕ್ಕೆ ತಿಳ್ಕೊಳ್ರಿ. ಗೋಣಿ ಕಟ್ಕೊಂಡು ದೇವರಾಯ ಪಶ್ಚಾತ್ತಾಪದಿಂದ ಬನ್ರಿ. ಆತನ ಪಾದ ಸನ್ನಿಧಿಗೆ ಬಂದು ಮಳೆಗಾಲ, ಎಷ್ಟು ಜನ ಮಳೆಗಾಲ ಹೋಗ್ತಾ ಇದ್ದೀವಿ? ಎಷ್ಟು ಜನ ಪ್ರಾರ್ಥನೆ ಮಾಡುವಾಗ ದಿನ ಉಪವಾಸ ಪ್ರಾರ್ಥನೆ ಮಾಡುವ ಮಳೆಗಾಲ ಹೋಗ್ತೀರಿ ಹೇಳ್ರಿ? ಎಷ್ಟು ಜನ ಮಾಡಿ? ದೇವರಿಗೆ ಸ್ತೋತ್ರವಾಗಿ. ದೇವರು ಮಳೆಕಾಲ ಹೋಗಿದರೆ ಎಲ್ಲವೂ ಸಾಧ್ಯ. ಮಳೆಕಾಲ ಹೋಗಿದರೆ ಪರಿಶುದ್ಧಾತ್ಮನ ಅಭಿಷೇಕ, ಮಳೆಕಾಲ ಹೋಗಿದರೆ ಪರಿಶುದ್ಧಾತ್ಮನ ಅದ್ಭುತ ಕಾರ್ಯ. ಇವತ್ತು ನನ್ನ ನೀರಿನ ಜೀವಿತ ಪಶ್ಚಾತ್ತಾಪದ ಜೀವಿತವಾಗಿದೆ. ಗೋಡೆ ಕಟ್ಟಿಕೊಂಡು ದೇವರ ಆಯ್ಕೆ ಮಾಡಿದ್ದಾರೆ. ಇವತ್ತು ನಾವು ನೀವು ದೇವರ ಮುಂದೆ ಒಂದರ ಮೇಲೆ ಒಂದು ಏನಿಡ್ತೀವಿ? ದೇವರ ಮುಂದೆ ಏನಿಡ್ತೀವಿ? ಮಂತ್ಲಿ ಪ್ರೇಯರ್ ರಿಕ್ವೆಸ್ಟ್, ಡೈಲಿ ನನ್ನ ಅಪ್ಲಿಕೇಶನ್ ದೇವರಿಗೆ ನಾನು ಮಾಡಲಿಕ್ಕೆ ಸಂಬಂಧ ಮತ್ತೊಬ್ಬರು ಈ ದೇವರೇ ನನ್ನ ಕಾಲು ಬ್ಯಾನೆ ಸ್ವಸ್ಥ ಮಾಡಿ, ದೇವರೇ ನನ್ನ ಉರಿ ಬಂದ ಉರಿ ಸ್ವಸ್ಥ ಮಾಡಿ. ಇಡ್ಲತೆ ಇಲ್ಲ. ಆದರೆ ಹಿಜ್ಕೀಯನು ತನ್ನನ್ನು ತಾನು ಬೋಧನೆ ಮಾಡಿಕೊಂಡು ದೇವರ ಸನ್ನಿಧಾನದಲ್ಲಿ ಆಲಯಕ್ಕೆ ಬಂದಾದರೂ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಇವತ್ತು ನಾವು ನೀವು ಆಲಯಕ್ಕೆ ಬರುವುದಾದರೆ ಪಶ್ಚಾತ್ತಾಪಗೊಂಡು ದೇವರ ಆಲಯಕ್ಕೆ ಬಂದು ಬರಿದಾಗಿ ಹೋಗ್ಬೇಡ್ರಿ. ಹೇಳುವಂತ ವಾಕ್ಯಗಳನ್ನು ನಮ್ಮ ಕಿವಿಯಲ್ಲಿ ಬೀಳಲಿ. ಇವತ್ತು ಒಂದನ್ನು ನೆನಪಿಟ್ಕೊಡ್ರಿ, ಗೋಣಿ ತಟ್ಟು ಅಂದ್ರೆ ಏನು? ಪಶ್ಚಾತ್ತಾಪ. ಗೋಣಿ ತಟ್ಟಂದ್ರೆ ಏನು? ಪಶ್ಚಾತ್ತಾಪ. ಗೋಣಿ ತಟ್ಟು ಕಟ್ಕೊಂಡು ದೇವರ ಸನ್ನಿಧಾನದಲ್ಲಿ ಬರುವ ದೇವರು ನಮ್ಮ ನೆನೆವೆ ಪಟ್ಟಣ ಉಳಿಸಿದಾನ್ರಿ. ನೆನೆವೆ ಪಟ್ಟಣ ಉಳಿಸಿದ 1,20,000 ಜನ 20,000 ಜನ ಸಾಯಬೇಕಾಗಿ ದೇವರಲ್ಲಿ ಉಳಿಸಿದಾನೆ. ಇವತ್ತು ನಮ್ಗೆ ಅವಸರವ? ದೇವರು ನಮ್ಮನ್ನು ಕರುಣಿಸಲ್ವ? ನಾವು ಕಾಪಾಡಲ್ವ?